ಈ ಭೂಮಿ ಮೇಲೆ ಸಾಲ ಮಾಡದೇ ಇರೋರು ಅಥವಾ ಸಾಲ ತಗೊಳ್ದೇ ಇರೋರು ಅಂತ ಯಾರು ಇಲ್ಲ. ಒಬ್ರಲ್ಲೊಬ್ರು ಎಲ್ಲಾ ಕಡೆ ಸಾಲ ಮಾಡಿರ್ತಾರೆ. ಇನ್ನೊಂದಷ್ಟು ಜನ ಸಾಲ ಕೊಟ್ಟಿರ್ತಾರೆ. ಕೊಟ್ಟಿರೋ ಸಾಲನ ಒಂದಷ್ಟು ಜನ ವಾಪಸ್ ರಿಕವರಿ ಮಾಡ್ಕೊಂಡಿರ್ತಾರೆ. ಇನ್ನೊಂದಷ್ಟು ಜನ ಜಪ್ಪಾಯ ಅಂದ್ರೂ ಒಂದು ಪೈಸನು ವಾಪಸ್ ರಿಕವರಿ ಮಾಡ್ಕೊಳಕ್ ಆಗಿರಲ್ಲ. ಸೊ ಇವತ್ತು ವಿಡಿಯೋದಲ್ಲಿ ಯಾರಿಗೆ ಸಾಲ ಕೊಡಬಾರ್ದು, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಏನೋ ಅಲ್ಪ ಸ್ವಲ್ಪ ಗೊತ್ತಿದೆ, ಅದನ್ನ ಹೇಳ್ತೀನಿ. ಮೊದಲನೇದಾಗಿ ಹುಡುಗಿರ್ಗೆ, ಅದರಲ್ಲೂ ನೀವೆಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಇನ್ನೊಂದು ಮತ್ತೊಂದು ಎಲ್ಲೋ ಕೆಲವು ದಿನಗಳ ಹಿಂದೆ ಮಾತ್ರ ಪರಿಚಯ ಆಗಿರ್ತಾರೆ. ಅಂಥವ್ರು ಡೈರೆಕ್ಟ್ ಆಗಿ ಕೇಳಿದ್ರು ಪರವಾಗಿಲ್ಲ. ಅದೇ ಇಂಡೈರೆಕ್ಟ್ ಆಗಿ ನಮ್ಮ ಮನೇಲಿ ತುಂಬಾ ಕಷ್ಟ ಇದೆ ಕಣ, ನಾವು ಅಪ್ಪನ ಕೈಲಿ ದುಡ್ಡನ್ನ ಅರೇಂಜ್ ಮಾಡಕ್ಕಾಗ್ತಾ ಇಲ್ಲ, ಯಾರೋ ಸಾಲ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಅವ್ರ ಕೈಲಿ ಕೊಡಕ್ಕಾಗ್ತಾ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಕೇಳಬೇಕಾದಾಗ ನೀವು ದೊಡ್ಡ ಮನ್ಸು ಮಾಡಿ ಏನೋ ಹೀರೋ ಆಗೋಕ್ಕೋಸ್ಕರ ಪರವಾಗಿಲ್ಲ ಬಿಡು ನಾನ್ ಕೊಡ್ತೀನಿ, ಡೋಂಟ್ ವರಿ, ನಿನ್ಗೆ ಆದಾಗ ಅಮೌಂಟ್ನ ನನಗೆ ರಿಟರ್ನ್ ಮಾಡು ಅಂತ ಹೇಳಿದ್ರಿ ಅಂತ ಅನ್ಕೊಳ್ಳಿ. ಆ ದುಡ್ಡನ್ನ ಮರ್ತ್ಬಿಡಿ. ಜಪ್ಪಾಯ ಅಂದ್ರೆ ನಿಮ್ಗೆ ಆ ದುಡ್ಡು ವಾಪಸ್ ಬರಲ್ಲ, ಆಯ್ತಾ? ಎರಡನೇದು, ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗುವಂತ ಹುಡುಗಿರೋ ನಮ್ಗಂತೂ ಗೊತ್ತಾಗಲ್ಲ, ಪ್ರೊಫೈಲ್ ಮಾತ್ರ ಹುಡುಗಿದಿರುತ್ತೆ. ಸೊ ಅಂತ ಹುಡುಗಿರು ಏನೇ ಜಪ್ಪಾಯ ಅಂದ್ರು, ಏನೇ ಕಷ್ಟ, ಏನೇ ಗೋಗರ್ದು ₹1 ಸಹ ಬಿಚ್ಚಕ್ ಹೋಗ್ಬೇಡಿ, ಆಯ್ತಾ? ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹುಡುಗ ಆಗಿ, ಆಯ್ತಾ? ಹುಡುಗಿರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗಿರ್ತೀವಿ. ಅಂಥದ್ರಲ್ಲೂ ನಮ್ಗೆ ಏನೇ ಕಷ್ಟ ಬಂದ್ರು ರೋಡಲ್ಲಿ ಹೋಗ್ತಾ ಇರೋನ ಅಥವಾ ಒಂದು ₹10 ಬೇಕು, ಎಲ್ಲೋ ಬಸ್ಸಲ್ಲಿ ಹೋಗ್ಬೇಕು ಅಂತ ಅಂದ್ರೂ ಕೇಳಕ್ ಹಿಂದೆ ಮುಂದೆ ನೋಡ್ತೀವಿ, ನಡ್ಕೊಂಡು ಹೋಗ್ಬಿಡ್ತೀವಿ. ಅಂಥದ್ರಲ್ಲಿ ಸೋಷಿಯಲ್ ಮೀಡಿಯಾಗೆ ಬಂದು ಹುಡುಗಿರು ಬಂದು ಅಮೌಂಟ್ ಕೇಳ್ತಾರೆ ಅಂತ ಅಂದ್ರೆ ನಿಜವಾಗ್ಲೂ ಅದು ಹುಡುಗಿರಾಗಿರಲ್ಲ, 100% ಹುಡುಗರಾಗಿರ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗುವಂತ ಹುಡುಗಿರ್ಗೆ ಯಾವುದೇ ಕಾರಣಕ್ಕೂ ಸಾಲ ಕೊಡೋದಕ್ಕೆ ಹೋಗ್ಬೇಡಿ. ಮೂರನೇದು, ಕೆಲಸ ಕಾರ್ಯ ಮಾಡದೇ ಇರೋಂಥ ನನ್ನ ಮಕ್ಳಿಗೆ ಯಾವುದೇ ಕಾರಣಕ್ಕೂ ಸಾಲ ಕೊಡೋದಕ್ಕೆ ಹೋಗ್ಬೇಡಿ. ಒಂದ್ ವೇಳೆ ಮೊದಲು ಎಲ್ಲೋ ಕೆಲಸ ಮಾಡ್ತಿದ್ದು ಈಗ ಸಡನ್ಲಿ ಕೆಲಸ ಹೋಗಿದೆ ಅಂದ್ರೆ ಅದು ಒಂದು ರೀತಿ, ಅವ್ನು ನೆಕ್ಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ಗೆ ಅಮೌಂಟ್ನ ವಾಪಸ್ ಕೊಡ್ಬೋದು. ಆದ್ರೆ ಈ ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟೇ ಇರಲ್ವಲ್ಲ ಅಂತ ನನ್ನ ಮಕ್ಳಿಗೆ ಯಾವುದೇ ಕಾರಣಕ್ಕೂ ನೀವು ಸಾಲ ಕೊಡೋದಕ್ಕೆ ಹೋಗ್ಬೇಡಿ. ಅವ್ರಿಗೇನಿದ್ವು ಹಂಗಾಮಿ ದುಡ್ಡು ಬರೋದಿದ್ರೆ ನೋಡ್ತಾ ಇರ್ತಾರೆ, ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇರಲ್ಲ. ಸೊ ಯಾವುದೇ ಕಾರಣಕ್ಕೂ ಅಂತ ನನ್ನ ಮಕ್ಳಿಗೆ ಸಾಲ ಕೊಡಕ್ಕೆ ಹೋಗ್ಬೇಡಿ. ನಾಲ್ಕನೇದು, ನೀವು ಕೆಲಸ ಮಾಡತ್ತವೋ ಅಥವಾ ಇನ್ನೊಂದು ಮತ್ತೊಂದು ಕಡೆನೋ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಊರಿಂದ ಬಂದು ಸೆಟ್ಲ್ ಆಗಿರ್ತಾನೆ ಇಲ್ಲಿ, ಅದು ನಮ್ಮ ಸ್ಟೇಟೇ ಆಗಿರ್ಬೋದು, ಬೇರೆ ಸ್ಟೇಟೇ ಆಗಿರ್ಬೋದು. ಅಂಥವ್ರದ್ದು ಫೋನ್ ನಂಬರ್ನ ಹೊರತುಪಡಿಸಿದ್ರೆ ನಿಮಗೆ ಬೇರೆ ಅಡ್ರೆಸ್ ಅಂತ ಯಾವುದೂ ಸಹ ಗೊತ್ತಿರೋದಿಲ್ಲ. ಸೊ ಅಂಥ ವ್ಯಕ್ತಿಗಳಿಗೆ ಸಾಲ ಕೊಡಬೇಕಾದಾಗ ತುಂಬ ಯೋಚನೆ ಮಾಡಿ ಕೊಡುವಂಥದ್ದು ಉತ್ತಮ. ಯಾಕಂದ್ರೆ ಒಂದು ವೇಳೆ ಅವನು ಅಲ್ಲಿಂದ ಎಸ್ಕೇಪ್ ಆದ ಅಂದ್ರೆ ಅವ್ನ ಮನೇನೂ ಗೊತ್ತಿಲ್ಲ ಅಥವಾ ಇನ್ನು ಅವನದು ಬೇರೆ ಇನ್ಯಾವ ಡೀಟೇಲ್ಸ್ ಕೂಡ ನಿಮ್ಮ ಹತ್ರ ಇರೋದಿಲ್ಲ. ಸೊ ಅಂಥ ವ್ಯಕ್ತಿಗಳಿಗೆ ಸಾಲ ಕೊಡಬೇಕಾದಾಗ ಸ್ವಲ್ಪ ಎಚ್ಚರ ವಹಿಸಿ. ನೆಕ್ಸ್ಟ್, ಐದನೇದು, ಈ ಕೆಲಸ ಅಂತೂ ತುಂಬಾ ಜನ ಮಾಡಿರ್ತೀರಾ. ಕಾಲೇಜ್ಗೆ ಹೋಗ್ಬೇಕಾದಾಗ್ಲೂ ಅಥವಾ ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಾಗ್ಲೂ ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಅಂತ ನಿಮ್ಗೆ ಕ್ರೆಡಿಟ್ ಕಾರ್ಡ್ನ ಕೊಟ್ಟಿರ್ತಾರೆ. ಬಟ್ ನಿಮ್ಗೆ ಆ ಕ್ರೆಡಿಟ್ ಕಾರ್ಡ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಅವಾಗ ನಿಮ್ ಜೊತೆ ಇರೋಂಥ ಫ್ರೆಂಡು ಆ ಕ್ರೆಡಿಟ್ ಕಾರ್ಡ್ನ ಚೆನ್ನಾಗಿ ಉಚ್ಕೊಳ್ತಾನೆ, ಮಗ ನಾನು ಪೇ ಮಾಡ್ತೀನಿ ಕೊಡ ನೆಕ್ಸ್ಟ್ ಮಂತ್ ಎಲ್ಲಾನು ಅಂದ್ಬಿಟ್ಟು. ನಿಮ್ಗೂ ಅದ್ರ ಬಗ್ಗೆ ಐಡಿಯಾ ಇರಲ್ಲ, ಏನೋ ಅನ್ಕೊಂಡಿದ್ದೀರಾ ಕ್ರೆಡಿಟ್ ಕಾರ್ಡ್ ಅಂತ ಅಂದ್ರೆ. ಅವನು ಚೆನ್ನಾಗಿ ಉಚ್ಕೊಂಡು 1 ತಿಂಗಳಾದ್ರೂ ನಿಮ್ಗೆ ದುಡ್ಡು ಕೊಡಲ್ಲ. ಅವಾಗ ನಿಮ್ಗೆ ಬ್ಯಾಂಕ್ ಕಡೆಯಿಂದ ಫೈನ್ಗಳು, ಪೆನಾಲ್ಟಿ ಮತ್ತೆ ಕಾಲ್ಸ್ಗಳು ಬರ್ತಾನೆ ಇರುತ್ತೆ. ನೀವು ಆಗ್ಲೂ ನೆಗ್ಲೆಕ್ಟ್ ಮಾಡ್ತೀರಾ. ಒಂದು 2-3 ತಿಂಗಳು 4-5 ತಿಂಗಳು ಅಷ್ಟು ಬೇಕಾಗಿಲ್ಲ, ಈಗೆಲ್ಲ 1 ತಿಂಗಳು 2 ತಿಂಗಳಿಗೇನೆ ಮನೆ ಬಾಗ್ಲಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಇಲ್ದಿರೋ ಮರ್ಯಾದೆಗಳನ್ನ ಕಳ್ಕೊತೀರಾ. ಸೊ ಅದರಿಂದ ಕ್ರೆಡಿಟ್ ಕಾರ್ಡ್ ಇರೋಂಥವ್ರು ನಿಮಗೆ ಓನ್ ಯೂಸ್ ಇದ್ರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಕ್ರೆಡಿಟ್ ಕಾರ್ಡೇ ಬೇಡ ಅಂತ ಬ್ಯಾಂಕಿಗೆ ಹೇಳಿ ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಫ್ರೆಂಡ್ಸಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಕಾರ್ಡ್ನ ಕೊಟ್ಟು ಮನೆ ಹಾಳು ಮಾಡ್ಕೊಳ್ಳೋ ಅಂಥ ಕೆಲಸ ಮಾಡ್ಕೊಳಕ್ ಹೋಗಬೇಡಿ. ನೆಕ್ಸ್ಟ್, ನಮ್ಮ ತಂದೆನೋ ನಮ್ಮ ತಾಯಿನೋ ಹಾಸ್ಪಿಟ್ಲಿನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಅದಕ್ಕೆ ತುಂಬಾನೇ ಬಿಲ್ ಪೇ ಮಾಡಬೇಕು, ಅರ್ಜೆಂಟಾಗಿ ದುಡ್ಡು ಹಾಕು ಅಂತ ಹಾಕ್ಸ್ಕೊಳ್ತಾರೆ. ಎಲ್ಲೋ ಕೆಲವ್ರು ಮಾತ್ರ ಅದನ್ನು ವಾಪಸ್ ಕೊಡ್ತಾರೆ, ತುಂಬಾ ಜನ ವಾಪಸ್ ಕೊಡೋದಕ್ಕೆ ಹೋಗೋದೇ ಇಲ್ಲ. ಸೊ ಯಾರಾದರೂ ನಮ್ಗೆ ಹಾಸ್ಪಿಟಲೈಸೇಷನ್ ಇದೆ ಅಂತ ಅಂದಾಗ ನೀವು ಸ್ವಲ್ಪ ಯೋಚನೆ ಮಾಡಿ ಆ ವ್ಯಕ್ತಿಗೆ ವಾಪಸ್ ಕೊಡ್ತಾನ ಇಲ್ಲ ಅವನಿಗೆ ಕೊಡೋ ಮನ್ಸಿದ್ಯಾ ಅದನ್ನ ತಿಳ್ಕೊಂಡು ಅವನಿಗೆ ಸಾಲನ ಕೊಡಿ. ನೆಕ್ಸ್ಟ್, ಚಟಗಳಿಗೋಸ್ಕರ ಸಾಲ ಕೇಳೋವಂಥವ್ರು, ಕುಡಿಯೋದಕ್ಕೋ ಅಥವಾ ಸೇದೋದಕ್ಕೋ 20 ಹಾಕೋ, 30 ಹಾಕೋ, 50 ಹಾಕೋ, ₹100 ಹಾಕೋ ಅಂತ ಹೇಳಿ ಯಾರು ಸಾಲಗಳನ್ನ ಮಾಡ್ತಾರೋ ಅಂಥವ್ರಿಗೆ ಖಂಡಿತ ಸಾಲ ಕೊಡೋದಕ್ಕೆ ಹೋಗಬೇಡಿ. ಅವ್ರು ಹಾಕ್ಸ್ಕೊಳ್ತಾನೆ ಇರ್ತಾರೆ 30 ಹಾಕು 40 ಹಾಕು ಅಂತ, ಅದಕ್ಕೆಲ್ಲ ಲೆಕ್ಕನೇ ಇರಲ್ಲ. ನೀವೊಂದು 3-4 ತಿಂಗಳು ಬಿಟ್ಟು ಅದನ್ನ ಲೆಕ್ಕ ಹಾಕಿ ನೋಡಿದ್ರೆ ಅದು ₹1000-2000 ಆಗಿರುತ್ತೆ ಅಮೌಂಟು. ಬಟ್ ನೀವು ಲೆಕ್ಕಕ್ಕೆ ತೊಗೊಂಡಿರಲ್ಲ, ಅವಾಗ ಕೊಟ್ಟಿರ್ತೀರಲ್ಲ. ಸೊ ಅದರಿಂದ ಚಟಗಳಿಗೋಸ್ಕರ ಯಾರು ಸಾಲ ಕೇಳ್ತಾರೋ ಅಂತ ನನ್ನ ಮಕ್ಳಿಗೆ ಇದ್ರೂ ಇಲ್ಲ ಅಂತ ಹೇಳ್ಬಿಡಿ. ಸೊ ಇನ್ನೂ ಬೆಟರ್, ಅಂಥ ಕೆಟ್ಟ ಜನಗಳ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಳ್ಳೋದು ಇನ್ನೂ ಒಳ್ಳೆಯದು. ನೆಕ್ಸ್ಟು, ಇದಂತೂ ತುಂಬ ಇಂಪಾರ್ಟೆಂಟು.
ತುಂಬಾ ಜನ ಮಾಡಿರೋಂಥ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಇದಾಗಿರುತ್ತೆ. ಬೇರೆ ಇನ್ಯಾರ್ದೋ ಸಾಲಗಳಿಗೆ ಶ್ಯೂರಿಟಿ ಹಾಕುವಂಥದ್ದು. ಇಂಥ ಒಂದು ಒಳ್ಳೆ ಕೆಲಸಗಳನ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಅವನೋ ಸಾಲ ತಗೋತಾನೆ, ಇನ್ಯಾವನೋ ಸಾಲ ಕೊಡ್ತಾನೆ, ಸಾಲ ಕೊಟ್ಟವನು ಸಾಲ ಇಸ್ಕೊಂಡವನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಹಿಡ್ಕೊಂಡು ನಿಂತ್ಕೋತಾನೆ. ಸೊ ಶ್ಯೂರಿಟಿ ಹಾಕ್ಬೇಕಾದಾಗ ತುಂಬಾ ಹುಷಾರಾಗಿರಿ. ಅದರಲ್ಲೂ ಜಾಸ್ತಿ ಪರ್ಸೆಂಟೇಜ್, ಈ 10%, 15%, 20% ಈ ತರ ಇರೋಂಥ ಸಿಚುವೇಶನ್ಗಳಲ್ಲಿ ಶ್ಯೂರಿಟಿ ಹಾಕ್ಬೇಡಿ. ಸಾಲ ಕೊಡೋಂಗ್ ಡೈರೆಕ್ಟ್ ಆಗಿ ಹೇಳ್ಗುರು, ಗುರು ಇವ್ನ ಮನೆ ನನಗೆ ಗೊತ್ತು, ಇವ್ನ ಊರು ನನಗೆ ಗೊತ್ತು, ನಾನು ಶ್ಯೂರಿಟಿ ಗಿರಿಟಿ ಹಾಕಲ್ಲ, ಇವನೇನ ಕೊಡ್ಲಿಲ್ಲ ಅಂದ್ರೆ ಇವ್ನ ಮನೆ ಹತ್ರ ತಗೊಂಡೋಗಿ ನಾನು ನಿಲ್ಸ್ತೀನಿ, ಬೇಕಾದ್ರೆ ನೀನು ಬಾ. ಇಷ್ಟು ಮಾತ್ರ ಮ್ಯಾಟರ್ ಇಟ್ಕೊಳ್ಳೇ ಹೊರತು ಅವ್ನು ಎಂಥ ಫ್ರೆಂಡೇ ಆಗಿರ್ಲಿ, ಇನ್ನೊಂದು ಮತ್ತೊಂದಾಗಿರ್ಲಿ, ಶ್ಯೂರಿಟಿ ಮಾತ್ರ ಯಾವುದೇ ಕಾರಣಕ್ಕೂ ಯಾರಿಗೂ ಹಾಕಕ್ ಹೋಗ್ಬೇಡಿ. ನೆಕ್ಸ್ಟ್ ನಿಮ್ ಸಿವಿಲ್ ಸ್ಕೋರ್ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಆ ಬ್ಯಾಂಕು ಈ ಬ್ಯಾಂಕ್ನವ್ರ ಅಂತ ಸಾಲ ಕೊಡೋದಕ್ಕೆ ಮುಂದೆ ಬರ್ತಾ ಇರ್ತಾರೆ. ಆವಾಗ ನಿಮ್ಗೆ ಸಾಲದ ಅವಶ್ಯಕತೆ ಇರಲ್ಲ. ಅವಾಗ ನೀವೇನ್ ಮಾಡ್ತೀರಾ, ಸಾಲ ಹೇಗಿದ್ರು ಕೊಡ್ತಾ ಇದ್ದಾನಲ್ಲ ಅಂತ ಸಾಲ ತಗೊಂಡು ಅಥವಾ ಫ್ರೆಂಡ್ಸ್ಗೂ ಅಥವಾ ಇನ್ಯಾರಿಗೋ ಮತ್ತೊಬ್ರಿಗೆ ಅವ್ನು EMI ಕಟ್ತಾನಲ್ಲ ಅಂತ ಅವ್ನಿಗೆ ಈಸ್ಕೊಡೋ ಅಂತ ದಡ್ಡತನ ಬೇಡ. ಅವ್ನು ಎಷ್ಟು ದಿನ ಕಟ್ತಾನೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಅವ್ನು ಕಟ್ಲಿಲ್ಲ ಅಂದ್ರೆ ನೀವೇ ಕಟ್ಬೇಕಾಗುತ್ತೆ. ಯಾಕಂದ್ರೆ ಬೇಸಿಕಲಿ ನಿಮ್ಗೆ ಪೇಪರ್ ಮುಖಾಂತರ ಹೇಳ್ಬೇಕು ಅಂದ್ರೆ ಸಾಲ ತಗೊಂಡಿರೋದು ನೀವು ಬ್ಯಾಂಕ್ ಅವ್ರ ಮನೆ ಹತ್ರ ಬಂದಾಗ ನಾನು ಸಾಲ ತಗೊಂಡು ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದೀನಿ ಅಥವಾ ಇನ್ಯಾರಿಗೋ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಬ್ಯಾಂಕ್ನವರು ಎಷ್ಟೇ ಬಲವಂತ ಮಾಡಿ ನಿಮ್ಗೆ ಸಾಲ ಕೊಡ್ತೀನಿ ಅಂತ ಅಂದ್ರು, ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಲನ ತಗೊಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಲಾಸ್ಟ್ ಒನ್ ಮತ್ತೆ ತುಂಬಾನೇ ಇಂಪಾರ್ಟೆಂಟು, ಬಡ್ಡಿ ಇಲ್ದಂಗೆ ಯಾರಿಗೂ ಕೂಡ ಸಾಲ ಕೊಡೋದಕ್ಕೆ ಹೋಗಬೇಡಿ. ಫ್ರೆಂಡ್ಸೇ ಆಗಿರಲಿ, ಯಾರನ್ನಾಗಿರಲಿ, ಸಂಬಂಧಿಕರಾಗಲಿ, ನೀವು ಬಡ್ಡಿ ಇಲ್ಲದೆ ಸಾಲ ಕೊಡ್ತೀರಾ. ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿನ ಅವನಿಗೆ ಸಾಲ ಕೊಡ್ತೀರಾ, ಅವ್ನು ಹೇಳ್ತಾನೆ 1 ತಿಂಗಳಲ್ಲಿ ನಾನು ರಿಟರ್ನ್ ಕೊಡ್ತೀನಿ ಅಂತ. ನೀವು ಬಡ್ಡಿ ಇಲ್ಲದೆ ಸಾಲ ಕೊಟ್ಟಾಗ ಏನಾಗುತ್ತೆ ಗೊತ್ತಾ, 1 ತಿಂಗಳಾದ್ಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳ್ತಾನೆ, ಯಾಕಂದ್ರೆ ಬಡ್ಡಿ ಕೂಡ ಅವಶ್ಯಕತೆ ಇಲ್ಲ. 2 ತಿಂಗಳು ಟೈಮ್ ತಗೊಳ್ತಾನೆ, 3 ತಿಂಗಳು ತಗೋತಾನೆ, 6 ತಿಂಗಳು, 1 ವರ್ಷ, 2 ವರ್ಷ. ಸೊ ಈ ತರ ವರ್ಷಗಳೇ ಉಳೋದ್ಮೇಲೆ ಏನಾಗುತ್ತೆ ಅಂದ್ರೆ ಅವ್ನು ವಾಪಸ್ 1 ಲಕ್ಷ ಕೊಡ್ಬೇಕು ಅಂದ್ರೆ ಅವ್ನಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದ್ರೆ, ಅವನ್ ಜೇಬಿಂದನೇ ನಿನ್ಗೆ ಸಾಲ ಕೊಡ್ತಾ ಇದ್ದಾನೇನೋ, ಅಥವಾ ಅವನ್ ಜೇಬಿಂದನೇ ನಿಮ್ಗೆ ಹಂಗಾಮಿ 1 ಲಕ್ಷ ವಾಪಸ್ ಕೊಡ್ತಾ ಇದ್ದಾನೇನೋ ಅನ್ನೋ ತರ ಅವ್ನ್ ಫೀಲ್ ಆಗುತ್ತೆ. ಸೊ ಅದೇ ನೀವು ಬಡ್ಡಿಗೆ ಅಂತ ಕೊಟ್ಟಿದ್ರೆ, ಈಗ 1 ಲಕ್ಷ ರೂಪಾಯಿಗೆ 3,000, 4,000 ಬಡ್ಡಿ 1 ತಿಂಗಳಿಗೆ ಅಂತ ಅಂದ್ರೆ, ಬಡ್ಡಿ ಹೋಗ್ತಾ ಇದೆ, ನೆಕ್ಸ್ಟ್ ತಿಂಗಳು ವಾಪಸ್ ಕೊಡೋಣ ಅಪ್ಪ. ಸೊ ಈ ತರ ಒಂದು ಭಯ ಇರುತ್ತೆ. ಇಲ್ಲ ಅಂದ್ರೆ ಬಡ್ಡಿ ಇಲ್ಲದೆ ಅವ್ನು ಸಾಲ ಈಸ್ಕೊಳ್ತಾ ಇದ್ದಾನೆ ಅಂದ್ರೆ ದಯವಿಟ್ಟು ನಿಮ್ಗೆ ವಾಪಸ್ ಕೊಡೋಂಥ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಕೊಡ್ತಾರೆ ಇಲ್ಲ ಅಂತಲ್ಲ, ಎಲ್ಲೋ ಕೆಲವು ಮಂದಿಗಳು ಮಾತ್ರ ಅಮೌಂಟ್ನ ಆ ಥರ ರಿಟರ್ನ್ ಕೊಡೋಂಥವ್ರು. ಸೊ ಇನ್ನ ತುಂಬಾ ಜನ ಅಮೌಂಟ್ನ ವಾಪಸ್ ಕೊಡೋದಿಲ್ಲ. ಯಾಕಂದ್ರೆ ನನಗೂ ಓನ್ ಎಕ್ಸ್ಪೀರಿಯನ್ಸ್ ಇದು ತುಂಬಾನೇ ಆಗಿದೆ. ಇಷ್ಟೋ ಜನಕ್ಕೆ ಇಷ್ಟು ಅಮೌಂಟ್ ಕೊಟ್ಟಿರೋದು ಅವ್ರು ವಾಪಸ್ ಕೊಡ್ತಾ ಇಲ್ಲ, ಯಾಕಂದ್ರೆ ಬಡ್ಡಿ ಇಲ್ದಂಗೆ ಕೊಟ್ಟಿದ್ದೀವಿ. 3 ದಿನಕ್ಕೆ ಅಂತ ದುಡ್ಡಿಸ್ಕೊಂಡವ್ರು ಇವತ್ತು 3 ವರ್ಷ 5 ವರ್ಷ ಆದ್ರೂ ವಾಪಸ್ ಕೊಡ್ತಾ ಇಲ್ಲ. ಸೊ ಅದರಿಂದ ಯಾರಿಗೆ ನೀವು ಹಣ ಕೊಡ್ಬೇಕಾದಾಗಲಿ, ಅವ್ನ ಫ್ರೆಂಡ್ಸ್ ಆಗ್ಲಿ, ಇನ್ನೊಬ್ಬ ಆಗ್ಲಿ, ಮತ್ತೊಬ್ಬ ಆಗ್ಲಿ ಈಸ್ಕೊಳ್ತಾ ಇದ್ದಾನೆ ಅಂದ್ರೆ ಲೈಕ್ ಅವನು ಮೊದಲು ನಿಮ್ಗೆ ಅಷ್ಟು ಅಮೌಂಟ್ ಕೊಟ್ಟು ನೀವು ವಾಪಸ್ಸು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಮ್ಯಾಟ್ರ್ ಆಗಲ್ಲ. ಬಟ್ ಸಡನ್ಲಿ ಬಂದ್ಬಿಟ್ಟು ಅಷ್ಟು ಅಮೌಂಟ್ ಏನೋ ಒಂದು ಅವಶ್ಯಕತೆ ಇದೆ ಕೊಡು ಅಂತ ಅಂದಾಗ ನೀವು ಆ ರೀತಿ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡ್ದೇನೆ ಅಮೌಂಟ್ನ ಕೊಡಕ್ ಹೋಗ್ಬೇಡಿ. ಇಷ್ಟೆಲ್ಲ ಆದ್ರೂ ನೀವು ಸಾಲ ಕೊಡ್ಬೇಕಾದಾಗ ಅಟ್ಲೀಸ್ಟ್ ಬೇಸಿಕ್ ಆಗಿ ಏನಾದ್ರು ಒಂದು ಶ್ಯೂರಿಟಿ ಅಂತ ಈಸ್ಕೊಳ್ಳಿ. ಏನಾದ್ರು ಒಂದು ವಸ್ತುನೋ ಇನ್ನೊಂದೋ ಮತ್ತೊಂದೋ ಸ್ವಲ್ಪ ವಾಪಸ್ ಕೊಡ್ಬೇಕು ಅನ್ನೋ ಭಯ ಇರುತ್ತೆ. ಅಟ್ಲೀಸ್ಟ್ ಬೇಸಿಕ್ ಆಗಿ ಒಂದು ಚೆಕ್ ಆದ್ರೂ ಇಸ್ಕೊಳ್ಳಿ. ಹೌದು, ಚೆಕ್ ಇಟ್ಕೊಂಡು ನಾವೇ ಕೋರ್ಟಿಗೆ ಅಲಿಬೇಕಾಗುತ್ತೆ, ಬಟ್ ಚೆಕ್ ಇಸ್ಕೊಂಡ್ರೆ ಅವ್ರನ್ನ ಏನ್ ಬೇಕಾದ್ರೂ ಸರಿಯಾಗಿ ಅಲಿಸ್ಬೋದು. ನಮ್ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅವ್ರನ್ನ ಬೇರೆ ರೇಂಜ್ಗೆ ಅಲಿಸ್ಬೋದು. ಈಗ ನೀವೆಲ್ಲೋ ಮೊನ್ನೆ ರೀಸೆಂಟಾಗಿ ಕೇಳಿರ್ತೀರ, ಯಾರೋ ಒಬ್ರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡೋಂಥ ಆಕ್ಟ್ರೆಸ್ ಯಾರೋ ಒಬ್ರಿಗೆ ಚೆಕ್ ಕೊಟ್ಟಿರ್ತಾರೆ ಒಂದಷ್ಟು ವರ್ಷಗಳಿಂದ. ಸೊ ಈಗ ಅದು ಕೋರ್ಟಲ್ಲೆಲ್ಲ ಹೋದ್ಮೇಲೆ ಈಗ ವಾಪಸ್ ಅವ್ರಿಗೆ ಅಮೌಂಟ್ ಕೊಡಿ ಅಂತ ಬರ್ತಾ ಇದೆ. ಓಕೆನಾ, ತೀರ್ಪಾಗುತ್ತೆ. ಇಷ್ಟೇ ವರ್ಷ ಅದನ್ನು ಕೊನೆಗೊಂದಿನ ವಾಪಸ್ ಬರೋ ರೀತಿ ಆಗುತ್ತೆ. ಬಟ್ ಇಷ್ಟು ದಿನ ಅವ್ರಿಗೆ ಕೊಟ್ಟಿರೋಂಥ ಮೆಂಟಲ್ ಒಂದು ಏನಿರುತ್ತಲ್ಲ ಇಶ್ಯೂಸ್, ಅದೆಲ್ಲ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಬೇಸಿಕ್ ಆಗಿ ಒಂದು ಚೆಕ್ ಆದ್ರೂ ಇಸ್ಕೊಳ್ಳಿ. ಅಟ್ಲೀಸ್ಟ್ ಕೊನೆ ಪಕ್ಷ ಒಂದು ಕೇಸ್ ಆದ್ರೂ ಹಾಕ್ಬೋದು. ಆಲ್ ರೈಟ್, ನನಗೆ ಗೊತ್ತಿರುವಂಥ ಒಂದಷ್ಟು ವಿಷಯಗಳನ್ನ ಹೇಳಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯೆನ್ಸು. ಇನ್ನೂ ಬೇರೆ ಏನಾದರೂ ವಿಷಯ ಇದ್ದರೆ ಕಮೆಂಟ್ ಮಾಡಿ, ಬೇರೆಯವರು ಯಾರಾದರೂ ಓದ್ಕೊಳ್ತಾರೆ, ಸೊ ಅವ್ರಿಗೂ ಉಪಯೋಗ ಆಗ್ಬೋದು. ಥ್ಯಾಂಕ್ ಯು.